ನಮಸ್ತೆ ಫ್ರೆಂಡ್ಸ್, SLV ಜಾಬ್ ಚಾನಲ್ಗೆ ಸ್ವಾಗತ. ನವರತ್ನ ಇಂಡಿಯಾ ಲಿಮಿಟೆಡ್ ನೇಮಕಾತಿ. ಉಷ್ಣ ವಿದ್ಯುತ್ ಉತ್ಪಾದನೆ ಮತ್ತು ನವೀಕರಿಸಬಹುದಾದಂತಹ ಶಕ್ತಿಯ ಗಡಿಗಳಲ್ಲಿ ತನ್ನ ರೆಕ್ಕೆಗಳನ್ನು ಹರಡುತ್ತಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಕಂಪನಿಯ ಕಾರ್ಪೊರೇಟ್ ಯೋಜನೆಯು ಮುಂಬರುವ ವರ್ಷಗಳಲ್ಲಿ ಬೃಹತ್ ಸಾಮರ್ಥ್ಯದ ವರ್ಧನೆಗಾಗಿ ಅನೇಕ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಗಳನ್ನು ಹೊಂದಿದೆ. ಅದರ ಬಲವನ್ನು ಹೆಚ್ಚಿಸಲು ಮತ್ತು ಉತ್ತೇಜನವನ್ನು ನೀಡಲು ಕಂಪನಿಯು ತಮಿಳುನಾಡು ನೈವೇಲಿಯಲ್ಲಿರುವ ತನ್ನ ಲಿಗ್ನೈಟ್ ಗಣಿಗಳಿಗಾಗಿ ಮೈನಿಂಗ್ ಶಾಸನಬದ್ಧ ಸ್ಥಾನಗಳಲ್ಲಿ ಗ್ರೂಪ್ ಸಿ ಹುದ್ದೆಗಳನ್ನು ಪ್ರತಿಭೆಗಳಿಗಾಗಿ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ ಎಂದು ನೀಡಿದ್ದಾರೆ. ಇದು ನೇಮಕಾತಿ ಸ್ಥಳ ಬಂದ್ಬಿಟ್ಟು ಭಾರತಾದ್ಯಂತ ನೇಮಕಾತಿ ನಡೀತಾ ಇದೆ. ನೇಮಕಾತಿಯ ವಿಧ ಕಾಯಂ ಹುದ್ದೆಯಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಚ್ಛೆ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಹುದ್ದೆಗಳ ವಿವರ: ಜೂನಿಯರ್ ಓವರ್ಮ್ಯಾನ್ ಟ್ರೈನಿ 69 ಹುದ್ದೆ, ಮೈನಿಂಗ್ ಸಿರ್ದಾರ್ ಗ್ರೇಡ್ 1 102 ಹುದ್ದೆ, ಒಟ್ಟು 171 ಹುದ್ದೆಗಳು ಆಗಿರುತ್ತವೆ. ವೇತನ 26,000ದಿಂದ 1,10,000 ವೇತನ ಕೊಡಲಾಗುವುದೆಂದು ಕೊಟ್ಟಿದ್ದಾರೆ. ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಹತೆ: ಜೂನಿಯರ್ ಓವರ್ಮ್ಯಾನ್ ಟ್ರೈನಿ ಹುದ್ದೆಗೆ ಗಣಿಗಾರಿಕೆ ಅಥವಾ ಗಣಿಗಾರಿಕೆಯ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮೊ ಪದವಿ ಪಡೆದಿರಬೇಕು ಅಥವಾ ಕೇಂದ್ರ ಸರ್ಕಾರದಿಂದ ಅನುಮೋದಿಸಲಾದ ಇತರೆ ಸಮಾನ ಅರ್ಹತೆ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಕಲ್ಲಿದ್ದಲು ಗಣಿ ನಿಯಂತ್ರಣ 2017 ಅಡಿಯಲ್ಲಿ DGMS ನಿಂದ ಮಾನ್ಯವಾದಂತಹ ಓವರ್ಮ್ಯಾನ್ನ ಅರ್ಹತೆಯ ಪ್ರಮಾಣ ಪತ್ರ ಪಡೆದರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅಥವಾ ಓವರ್ಮ್ಯಾನ್ ಆಗಿ ಕೆಲಸ ನಿರ್ವಹಿಸಲು ಮಾಡಲು ಅರ್ಹತೆ ಹೊಂದಿರುವ ಗಣಿಗಾರಿಕೆಯಲ್ಲಿ ಯಾವುದೇ ಪ್ರಮಾಣ ಪತ್ರ ಪಡೆದವರು ಅರ್ಜಿ ಸಲ್ಲಿಸಬಹುದು. ಇದರ ಜೊತೆಗೆ ಪ್ರಥಮ ಚಿಕಿತ್ಸಾ ಪ್ರಮಾಣ ಪತ್ರ ಹೊಂದಿರಬೇಕಂತೇಳಿ ಕೊಟ್ಟಿದ್ದಾರೆ ಕಡ್ಡಾಯವಾಗಿ. ಇದು ಎರಡನೇದು ಮೈನಿಂಗ್ ಸಿರ್ದಾರ್ ಗ್ರೇಡ್ 1 ಹುದ್ದೆಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮೈನಿಂಗ್ ಇಂಜಿನಿಯರಿಂಗ್ ಹೊರತುಪಡಿಸಿ ಯಾವುದೇ ವಿಷಯದಲ್ಲಿ ಡಿಪ್ಲೊಮೊ ಅಥವಾ ಪದವಿ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ DGMS ನೀಡಿದ ಗಣಿಗಾರಿಕೆ ಸಿರ್ದಾರ್ ಸಾಮರ್ಥ್ಯದ ಪ್ರಮಾಣ ಪತ್ರ ಹೊಂದಿರಬೇಕಂತ ಹೇಳ್ಕೊಟ್ಟಿದ್ದಾರೆ. ಇದರ ಜೊತೆಗೆ ಮಾನ್ಯತೆ ಪ್ರಥಮ ಚಿಕಿತ್ಸಾ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕಂತೇಳಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಥವಾ DGMS ನೀಡಿದ ಓವರ್ಮ್ಯಾನ್ ಸಾಮರ್ಥ್ಯದ ಪ್ರಮಾಣ ಪತ್ರದೊಂದಿಗೆ ಗಣಿಗಾರಿಕೆಯಲ್ಲಿ ಡಿಪ್ಲೊಮೊ ಪಡೆದಿರಬೇಕು. ಇದರ ಜೊತೆಗೆ ಪ್ರಥಮ ಚಿಕಿತ್ಸೆ ಪ್ರಮಾಣ ಪತ್ರ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅಂತ ಹೇಳ್ಕೊಟ್ಟಿದ್ದಾರೆ. ಇದೇ ರೀತಿ ವಯೋಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. 1/4/2025 ಕನಿಷ್ಠ 30 ವರ್ಷಗಳು ಇರಬೇಕು, ಗರಿಷ್ಠ 35 ವರ್ಷಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ನೋಡೋಣ ಬನ್ನಿ ಫ್ರೆಂಡ್ಸ್. ಜೂನಿಯರ್ ಓವರ್ಮ್ಯಾನ್ ಟ್ರೈನಿ ಹುದ್ದೆಗೆ ಸಾಮಾನ್ಯ ಮತ್ತು OBC EWS ಅಭ್ಯರ್ಥಿಗಳಿಗೆ 300 ರೂಪಾಯಿಗಳು ಶುಲ್ಕ, ಪ್ರೊಸೆಸಿಂಗ್ ಫೀ 250 ರೂಪಾಯಿ ಮತ್ತು GST 45 ರೂಪಾಯಿ, ಒಟ್ಟು ಶುಲ್ಕ 595 ರೂಪಾಯಿಗಳು ಕೊಟ್ಟಿರುತ್ತಾರೆ. ಇದರಲ್ಲಿ ಅದೇ ರೀತಿ SC ST ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ನೀಡಲಾಗಿರುತ್ತದೆ. ಆದರೆ ಪ್ರೊಸೆಸಿಂಗ್ ಫೀ 250 ಮತ್ತು GST 45, ಒಟ್ಟು ಶುಲ್ಕ 295 SC ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಆಗಿರುತ್ತದೆ. ಅದೇ ರೀತಿ ಮೈನಿಂಗ್ ಸಿರ್ದಾರ್ ಗ್ರೇಡ್ 1 ಹುದ್ದೆಗೆ ಸಾಮಾನ್ಯ ವರ್ಗ, OBC ಮತ್ತು EWS ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀ ಮತ್ತು ಪ್ರೊಸೆಸಿಂಗ್ ಫೀ 200 ಮತ್ತು 36 GST ಶುಲ್ಕ, ಒಟ್ಟು 486 ರೂಪಾಯಿಗಳಾಗಿರುತ್ತವೆ. ಅದೇ ರೀತಿ SC ST ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಆದರೆ ಪ್ರೊಸೆಸಿಂಗ್ ಫೀ ಕೊಟ್ಟಿರ್ತಾರೆ ಇವರಿಗೂ 200 ರೂಪಾಯಿ ಪ್ರೊಸೆಸಿಂಗ್ ಫೀ ಮತ್ತು 36 ರೂಪಾಯಿ GST ಕೊಟ್ಟಿದ್ದಾರೆ. ಒಟ್ಟು 236 ರೂಪಾಯಿ ಕಟ್ಟಬಹುದಾಗಿರುತ್ತದೆ. ಅದೇ ರೀತಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಫ್ರೆಂಡ್ಸ್. 100 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಧರಿಸಿ ಆಯ್ಕೆ ಮಾಡಿಕೊಳ್ಳಲಾಗುವುದೆಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 14 ಏಪ್ರಿಲ್ 2025. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಮೇ 2025 ಅಂತ ಹೇಳ್ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವಿಧಾನ: ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀವಿ ಫ್ರೆಂಡ್ಸ್, www.
nlcindia.in/website.en/ಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವಿಶೇಷ ಸೂಚನೆ: ಅರ್ಜಿ ಸಲ್ಲಿಸುವ ಮೊದಲು ಸಂಪೂರ್ಣ ಅಧಿಸೂಚನೆಯನ್ನು ಸ್ಪಷ್ಟವಾಗಿ ಓದಿಕೊಂಡು ತಿಳಿದ ನಂತರ ಅರ್ಜಿ ಸಲ್ಲಿಸಬೇಕು. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.